ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದಲ್ಲಿ 2023-24ನೇ ಸಾಲಿನ ಎಸ್ಪಿಎಂ ಯೋಜನೆ ಅಡಿಯಲ್ಲಿ ಬೆಳ್ಳಟ್ಟಿ ಗ್ರಾಮದಲ್ಲಿ 3KLD ಮಲ ಸಂಸ್ಕರಣಾ ಘಟಕ ನಿರ್ಮಾಣ. ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಭೂಮಿ ಪೂಜೆ ಸಲ್ಲಿಸಲಾಯಿತು. ಶಿರಹಟ್ಟಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿಯವರು ಭೂಮಿ ಪೂಜೆ ನೆರವೇರಿಸಿದರು. ವೇಳೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಿವನಗೌಡರು ಹಾಗೂ ಬಿಜೆಪಿ ಮುಖಂಡರಾದ ತಿಮ್ಮಾರೆಡ್ಡಿ ಅವರು ಶಾಸಕರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಗಿರೀಶ್ ಹಾವಿನಾಳ್, ರಮೇಶ್ ನೀರಾಮಣ ಶೆಟ್ಟರ್, ಜಾನು ಲಮಾಣಿ, ಮಲ್ಲಯ್ಯ ಶೀಲವಂತ ರಮಠ್, ಮೋಹನ್ ಗುತ್ತೆಮ್ಮನವರ್, ಮಲ್ಲಿಕಾರ್ಜುನ ಪಾಟೀಲ್ AW ಅವರು ಸೇರಿದಂತೆ ಗುತ್ತೇದಾರರಾದ ವೆಂಕಟೇಶ್ ಅವರು ಹಾಗೂ ಹಲವರು ಉಪಸ್ಥಿತರಿದ್ದರು. ನಮ್ಮ ಡಾಕ್ಟರ್ ಚಂದ್ರು ಲಮಾಣಿ ಅವರ ನೇತೃತ್ವದಲ್ಲಿ ಒಂದು ಭೂಮಿ ಪೂಜೆ ನೆರವೇರಿ ಇಲ್ಲಿ ಒಂದು SPM ಅಂತೇಳಿ ಒಂದು ಕಸ ವಿಲೇವಾರಿ, ತ್ಯಾಜ್ಯ ವಿಲೇವಾರಿ ಅಂತೇಳಿ ಒಂದು ದೊಡ್ಡ ಘಟಕ ಈಗಾಗಲೇ ಕಾರ್ಯವನ್ನು ಆರಂಭ ಮಾಡಿದೆ, ಕೆಲಸ ಆರಂಭ ಮಾಡಿದೆ. ಆ ನಿಟ್ಟಿನಲ್ಲಿ ಮುಂದಿನ ಹಂತವಾಗಿ ನಾನು ಇನ್ನೂ ಒಂದು ಯೋಜನೆಯನ್ನು ನಿಮ್ಮ ಗ್ರಾಮ ಪಂಚಾಯತಿಗೆ ಸರ್ಕಾರದ ಮಟ್ಟದಲ್ಲಿ ಮಾತನಾಡಿ ನಾನು ಮಾಡ್ತೀನಿ ಅಂತ ಹೇಳಿ ಅವತ್ತು ಶಾಸಕರು ಭರವಸೆ ನೀಡಿದರು. ಆ ಪ್ರಕಾರವಾಗಿ ಇವತ್ತು ಮಲ ಸಂಸ್ಕರಣೆ ಘಟಕವನ್ನು ಇಲ್ಲಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಮತ್ತು ಗ್ರಾಮದ ಪರವಾಗಿ ಶಾಸಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಗ್ರಾಮಕ್ಕೆ ಇನ್ನೂ ಹೆಚ್ಚು ಕೆಲಸಗಳನ್ನು, ಕಾಮಗಾರಿಗಳನ್ನು ತಾವು ಇನ್ನೂ ಕೆಲಸಗಳನ್ನು ಮಾಡಿಕೊಂಡು ಭಾಳ ಯಶಸ್ವಿಯಾಗಿ ಮಾಡಿರುವಂಥ ಶಾಸಕರಿಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಮಗೆ ಸಲ್ಲಿಸಿ, ಇಲ್ಲೇ ಯಾವುದೇ ಕೆಲಸ ಆಗಿರ್ಬೋದು, ಇವತ್ತು ಪಕ್ಷಪಾತ ಅನ್ನೋದೇ ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದರೆ ಅನುದಾನ ಆಗಿರ್ಬೋದು, ಜೊತೆಗೆ ಶಾಸಕರು ತಂದು ಕೊಡುವಂಥ ಅನುದಾನವನ್ನು ಭಾಳ ಸಮರ್ಪಕವಾಗಿ ನಮ್ಮ ಬೆಳ್ಳಟ್ಟಿ ಗ್ರಾಮದಲ್ಲಿ ಅದನ್ನು ನಾವು ಸದ್ಬಳಕೆ ಮಾಡಿಕೊಳ್ತೀವಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಎಲ್ಲ ಪತ್ರಿಕಾ ಮಿತ್ರರಿಗೆ ಮತ್ತು ಊರ ಹಿರಿಯರಿಗೆ ಮತ್ತು ಅಧಿಕಾರಿಗಳಿಗೆ ಸಂದರ್ಭ ತಿಳಿಸಿ, ಶಾಸಕರು ಸಹಿತ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನು ಮಾಡಿದರು. ಯಾವುದೇ ಒಂದು ಕಾರ್ಯಕ್ರಮ ನಡೆಯುವಂಥ ಸಂದರ್ಭದೊಳಗೆ ಒಟ್ಟೆ ಪ್ರೋಟೋಕಾಲನ್ನು ಮಿಸ್ಟೇಕ್ ಮಾಡಬೇಡ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ಭಾಳ ದೊಡ್ಡ ಮಾತದು. ಅದಕ್ಕೆ ದಯಮಾಡಿ ಅಧಿಕಾರಿಗಳು ಅದನ್ನು ವಿಶೇಷವಾಗಿ, ಯಾಕಂದರೆ ಇವತ್ತು ಅಧ್ಯಕ್ಷರು ಯಾರೇ ಇರ್ಬೋದು ಆ ಜಗದೊಳಗೆ ಅಧ್ಯಕ್ಷರಿಗೆ ಒಂದು ಗೌರವ ಅನ್ನುವಂಥದ್ದು ಇರ್ತದೆ. ದಯಮಾಡಿ ಅದನ್ನು ಮಿಸ್ಟೇಕ್ ಮಾಡ್ಕೊಳ್ಬೇಡ್ರಿ, ನೆಕ್ಸ್ಟ್ ಅದು ಹಂಗಾಗದಂಗೆ ನೋಡ್ಕೊಳ್ರಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತಿಳಿಸಿ ಎಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.